ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿ ಝೋನ್ ಮೀಡಿಯಾ. ವೆಟರ್ನರಿ ಡಾಕ್ಟರ್ ಆಗಬೇಕೆಂದು ಬಯಸಿದ ರುಕ್ಮಿಣಿ ವಸಂತ್ ಅವರು ಸಿನಿಮಾ ರಂಗಕ್ಕೆ ಪ್ರವೇಶಿಸಿದ್ದು ಹೇಗೆ? ಸಪ್ತಸಾಗರದಾಚೆಯಲ್ಲೂ ಸಿನಿಮಾದಲ್ಲಿ ಅವಕಾಶ ಪಡೆದಿದ್ದು ಹೇಗೆ? ಅವರ ಅಪ್ಕಮಿಂಗ್ ಸಿನಿಮಾಗಳು ಯಾವುದೆಲ್ಲ? ಅಶೋಕ ಚಕ್ರ ವಿಜೇತ ಹುತಾತ್ಮ ಸೈನಿಕನ ಮಗಳಾಗಿ ರುಕ್ಮಿಣಿ ಅವರ ಜೀವನ ಹೇಗಿತ್ತು? ಬನ್ನಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ರುಕ್ಮಿಣಿ ವಸಂತ್ ಅವರ ವೈಯಕ್ತಿಕ ಜೀವನ ಹಾಗೂ ಸಿನಿಮಾ ಜೀವನವನ್ನು ಅನಾಲಿಸಿಸ್ ಮಾಡುವ. ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ರುಕ್ಮಿಣಿ ವಸಂತ್ ಅವರು ಜನಿಸಿದ್ದು 10 ಡಿಸೆಂಬರ್ 1996ರಲ್ಲಿ ಬೆಂಗಳೂರಿನಲ್ಲಿ. ಇವರ ತಂದೆ ಕರ್ನಲ್ ವಸಂತ್ ವೇಣುಗೋಪಾಲ್ ಭಾರತದ ಅತ್ಯುನ್ನತ ಶಾಂತಿ ಕಾಲದ ಮಿಲಿಟರಿ ಪ್ರಶಸ್ತಿಯಾದ ಅಶೋಕ ಚಕ್ರವನ್ನು ಪಡೆದ ಕರ್ನಾಟಕದ ಮೊದಲ ವ್ಯಕ್ತಿ. ಇವರು 2007ರಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಾಕಿಸ್ತಾನದ ಉಗ್ರರು ಭಾರತದ ಗಡಿಯನ್ನು ದಾಟದಂತೆ ಒಳನುಸುಳುವಿಕೆಯನ್ನು ತಡೆಯುವ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾಗ ಕೊಲ್ಲಲ್ಪಡ್ತಾರೆ. ಇದು ರುಕ್ಮಿಣಿ ಕುಟುಂಬಕ್ಕೆ ಬಂದ ದೊಡ್ಡ ಆಘಾತವಾಗಿತ್ತು. ಇನ್ನು ಇವರ ತಾಯಿ ಸುಭಾಷಿಣಿ ವಸಂತ್ ಭರತನಾಟ್ಯ ಕಲಾವಿದೆಯಾಗಿದ್ರು. ಅಲ್ಲದೆ ಇವರು ಯುದ್ಧದಲ್ಲಿ ಮಡಿದ ಸೈನಿಕರ ಮಡದಿಯರಿಗೆ ಸಹಾಯ ಮಾಡಬೇಕೆಂಬ ಉದ್ದೇಶದಿಂದ ವಸಂತ ರತ್ನ ಫೌಂಡೇಶನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸುತ್ತಾರೆ. ಹೀಗೆ ದೇಶಭಕ್ತಿಯ ಹಾಗೂ ಸಾಮಾಜಿಕ ಕಳಕಳಿ ಇರುವ ಕುಟುಂಬದಿಂದ ಬಂದ ರುಕ್ಮಿಣಿ ವಸಂತ್ ತಾವು ಮುಂದೆ ವೆಟರ್ನರಿ ಡಾಕ್ಟರ್ ಆಗಬೇಕೆಂಬ ಕನಸು ಕಾಣುತ್ತಾರೆ. ಇನ್ನು ಇವರು ತಮ್ಮ ಶಿಕ್ಷಣವನ್ನು ಆರ್ಮಿ ಸ್ಕೂಲ್, ಏರ್ಫೋರ್ಸ್ ಸ್ಕೂಲ್ ಹಾಗೂ ಸೆಂಟರ್ ಫಾರ್ ಲರ್ನಿಂಗ್ ಬೆಂಗಳೂರು ಇಲ್ಲಿ ಪಡೆಯುತ್ತಾರೆ. ಅಲ್ಲಿಯವರೆಗೆ ವೆಟರ್ನರಿ ಡಾಕ್ಟರ್ ಆಗಬೇಕೆಂದು ಬಯಸಿದ ರುಕ್ಮಿಣಿ ವಸಂತ್ಗೆ ಫ್ಯಾಷನ್ ಡಿಸೈನರ್ ಆಗಬೇಕೆಂಬ ಆಸೆ ಹುಟ್ಟುತ್ತದೆ. ಹಾಗಾದರೆ ನೀವು ಕೇಳಬಹುದು, ರುಕ್ಮಿಣಿ ವಸಂತ್ಗೆ ನಟನೆಯಲ್ಲಿ ಆಸಕ್ತಿ ಬೆಳೆದದ್ದು ಹೇಗೆ? ಹೌದು, ರುಕ್ಮಿಣಿಗೆ ಆಕ್ಟಿಂಗ್ನಲ್ಲಿ ಆಸಕ್ತಿ ಬೆಳೆದದ್ದು ಅವರ ಕಾಲೇಜು ದಿನಗಳಲ್ಲಿ. ಕಾಲೇಜಿನಲ್ಲಿ ಸಣ್ಣ ಪುಟ್ಟ ಸ್ಕಿಟ್ಗಳಲ್ಲಿ ನಟಿಸುತ್ತಿದ್ದರು. ಆ ಸಮಯದಲ್ಲಿ ರಿಹರ್ಸಲ್ ಮಾಡುವಾಗ ಅವರ ಫ್ರೆಂಡ್ಸ್ಗಳಿಗೆಲ್ಲ ರಿಹರ್ಸಲ್ ಎಂದರೆ ಬೋರ್ ಆಗ್ತಿತ್ತು. ಆದರೆ ರುಕ್ಮಿಣಿಗೆ ರಿಹರ್ಸಲ್ ತುಂಬಾ ಮಜಾ ಕೊಡುತ್ತಿತ್ತು. ಹೀಗೆ ರುಕ್ಮಿಣಿ ತಮ್ಮೊಳಗಿರುವ ನಟನಾ ಪ್ರತಿಭೆಯನ್ನು ಕಂಡುಕೊಳ್ಳುತ್ತಾರೆ. ಸಿನಿಮಾ ರಂಗಕ್ಕೆ ಎಂಟ್ರಿ. ರುಕ್ಮಿಣಿ ವಸಂತ್ ಅವರು ಸಿನಿಮಾ ರಂಗಕ್ಕೆ ಪ್ರವೇಶಿಸಿದ್ದು 2019ರಲ್ಲಿ ರಿಲೀಸ್ ಆದ MG ಶ್ರೀನಿವಾಸ್ ಡೈರೆಕ್ಟ್ ಮಾಡಿದ ಕ್ರೈಮ್ ಥ್ರಿಲ್ಲರ್ ಬೀರ್ಬಲ್ ಟ್ರಯಾಲಜಿ ಸಿನಿಮಾದ ಮೂಲಕ. ಈ ಸಿನಿಮಾ ಥಿಯೇಟರ್ನಲ್ಲಿ ಅಷ್ಟೊಂದು ಸೌಂಡ್ ಮಾಡದಿದ್ರು ನಂತರ ಇದೊಂದು ಮಸ್ಟ್ ವಾಚ್ ಸಿನಿಮಾ ಎನಿಸಿಕೊಂಡಿತು. ಈ ಸಿನಿಮಾದ ನಂತರ ರುಕ್ಮಿಣಿ ಕೆಲಕಾಲ ಸಿನಿಮಾ ರಂಗದಿಂದ ದೂರ ಇದ್ರು. ಇನ್ನು ಇವರು ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾಕ್ಕೆ ಸೆಲೆಕ್ಟ್ ಆಗಿದೆ ಹೇಗೆ ಎಂದು ನೋಡಿದ್ರೆ, ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾ ತಂಡ ಸೋಷಿಯಲ್ ಮೀಡಿಯಾದಲ್ಲಿ ಫೀಮೇಲ್ ಲೀಡ್ ಆಕ್ಟ್ರೆಸ್ ಬೇಕಾಗಿದ್ದಾರೆ ಎಂದು ಒಂದು ಪೋಸ್ಟ್ ಹಾಕುತ್ತೆ. ಇದನ್ನು ನೋಡಿದ ರುಕ್ಮಿಣಿ ಅವರಿಗೆ ತಮ್ಮ ಡೀಟೇಲ್ಸ್ ಅನ್ನು DM ಮಾಡ್ತಾರೆ. ಆದರೆ ಯಾವುದೇ ರಿಪ್ಲೈ ಬರದ ಕಾರಣ ರುಕ್ಮಿಣಿಗೆ ನಿರಾಸೆಯಾಗುತ್ತೆ. 10 ದಿನಗಳ ನಂತರ ಆಡಿಷನ್ಗೆ ಬನ್ನಿ ಎಂಬ ರಿಪ್ಲೈ ಬರುತ್ತೆ. ನಂತರ ರುಕ್ಮಿಣಿ ವಸಂತ್ ಬದುಕಿನಲ್ಲಿ ನಡೆದದ್ದೆಲ್ಲ ಮ್ಯಾಜಿಕ್. ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾಕ್ಕೆ ಸೆಲೆಕ್ಟ್ ಆದ ರುಕ್ಮಿಣಿ ವಸಂತ್ ಪ್ರಿಯಾ ಎಂಬ ರೋಲ್ನಲ್ಲಿ ಅದ್ಭುತವಾಗಿ ನಟಿಸ್ತಾರೆ. ಸಪ್ತಸಾಗರದಾಚೆ ಎಲ್ಲೋ ಪಾರ್ಟ್ 1 ಮತ್ತು ಪಾರ್ಟ್ 2 ಸಿನಿಮಾಗಳು ರುಕ್ಮಿಣಿಗೆ ದೊಡ್ಡ ಪಾಪ್ಯುಲಾರಿಟಿ ತಂದುಕೊಡುತ್ತೆ. ತೆಲುಗಿನ ನಟಿ ಸಮಂತ ಕೂಡ ರುಕ್ಮಿಣಿ ಆಕ್ಟಿಂಗ್ಗೆ ಮೆಚ್ಚಿ ಖುದ್ದು ಫೋನ್ ಮಾಡಿ ಮಾತನಾಡ್ತಾರೆ. ಅಲ್ಲದೆ ಈ ಮೂವಿಗೆ ಬೆಸ್ಟ್ ಆಕ್ಟ್ರೆಸ್ ಇನ್ ಕನ್ನಡ ಅವಾರ್ಡ್ ಕೂಡ ಪಡಿತಾರೆ. ನಂತರ ಇವರ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ಬಾಣದಾರಿಯಲ್ಲಿ ಮೂವಿಯಲ್ಲಿ ನಟನೆ ಮಾಡ್ತಾರೆ. ಆನಂತರ 2024ರಲ್ಲಿ KFIನ ಬಿಗ್ ಹಿಟ್ಗಳಾದ ಬಗೀರ ಹಾಗೂ ಭೈರತಿರಣಗಳು ಸಿನಿಮಾದಲ್ಲಿ ನಟಿಸ್ತಾರೆ. ಅಲ್ಲದೆ ಅಪ್ಪುಡೋ ಇಪ್ಪುಡೋ ಎಪ್ಪುಡೋ ಸಿನಿಮಾದ ಮೂಲಕ ತೆಲುಗಿಗೆ ಡೆಬ್ಯೂಟ್ ಮಾಡ್ತಾರೆ. ಹಾಗೆ AC ಸಿನಿಮಾದಲ್ಲಿ ವಿಜಯ್ ಸೇತುಪತಿ ಜೊತೆ ನಟಿಸುವ ಮೂಲಕ ಕಾಲಿವುಡ್ಗೆ ಡೆಬ್ಯೂಟ್ ಮಾಡ್ತಾರೆ. ಇನ್ನೊಂದು ಬಿಗ್ ನ್ಯೂಸ್ ಎಂದರೆ ನಮ್ಮ ಪ್ರಶಾಂತ್ ನೀಲ್ ಜೂನಿಯರ್ NTRಗೆ ಡೈರೆಕ್ಟ್ ಮಾಡ್ತಿರೋ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸುತ್ತಿದ್ದಾರೆ ಎಂಬ ಬಜ್ ಇದೆ. ಅಪ್ಕಮಿಂಗ್ ಮೂವೀಸ್. ಇನ್ನು ಇವರ ಅಪ್ಕಮಿಂಗ್ ಮೂವೀಸ್ಗಳನ್ನು ನೋಡೋದಾದ್ರೆ, ತಮಿಳಿನಲ್ಲಿ ಶಿವಕಾರ್ತಿಕೇಯನ್ ಜೊತೆ ಮದರಾಸಿ ಎಂಬ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿರೋದು AR ಮುರುಗದಾಸ್. ಹಾಗೆ ಹೊಂಬಲಿ ಫಿಲ್ಮ್ ಪ್ರೊಡಕ್ಷನ್ ನಲ್ಲಿ ಪ್ರಶಾಂತ್ ನೀಲ್ ಜೂನಿಯರ್ NTRಗೆ ಡೈರೆಕ್ಟ್ ಮಾಡ್ತಿರೋ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ನಾಯಕಿ ಎಂಬ ಸ್ಟ್ರಾಂಗ್ ಬಜ್ ಇದೆ. ಇನ್ನು ಕಾಂತಾರ ಪಾರ್ಟ್ 1 ಸಿನಿಮಾದಲ್ಲೂ ಇದ್ದಾರೆ ಎಂಬ ಬಜ್ ಇದೆ. ಇನ್ನು ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ಹಾಗೂ ರುಕ್ಮಿಣಿ ವಸಂತ್ ಒಳ್ಳೆಯ ಜೋಡಿಯಾಗಿ ಕಾಣಿಸಿಕೊಂಡಿದ್ರು. ಇದರಿಂದಾಗಿ ಫ್ಯಾನ್ಸ್ಗಳ ಮಧ್ಯೆ ರಕ್ಷಿತ್ ಅವರು ರುಕ್ಮಿಣಿ ಅವರನ್ನು ಮದುವೆಯಾಗಲಿದ್ದಾರೆ ಎಂಬ ರೂಮರ್ಸ್ ಹರಿದಾಡಿತ್ತು. ಆದರೆ ಇದ್ಯಾವುದಕ್ಕೂ ಸ್ಪಷ್ಟತೆ ಇಲ್ಲ. ಇನ್ನು ಪತ್ರಕರ್ತರೊಬ್ಬರು ರುಕ್ಮಿಣಿಗೆ ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾದಲ್ಲಿ ರಕ್ಷಿತ್ ನಟಿಸಿದ ಕ್ಯಾರೆಕ್ಟರ್ ಮನುವಿನಂತಹ ಹುಡುಗ ಸಿಕ್ಕರೆ ಮದುವೆ ಆಗ್ತೀರಾ ಎಂದು ಕೇಳಿದಾಗ, ಅಂತಹ ಹುಡುಗ ಸಿಕ್ಕರೆ ಖಂಡಿತ ಮದುವೆ ಆಗ್ತೇನೆ ಎಂದು ಹೇಳಿದ್ದಾರೆ. ಇನ್ನು ಹೀಗೆ ರುಕ್ಮಿಣಿ ವಸಂತ್ ಒಳ್ಳೊಳ್ಳೆಯ ಸಿನಿಮಾಗಳನ್ನು ಮಾಡುತ್ತಾ ಹೋದರೆ ಸ್ಟಾರ್ ನಟಿಯಾಗುವ ಕಾಲ ದೂರವಿಲ್ಲ. ಇದಾಗಿತ್ತು ದೇಶಕ್ಕಾಗಿ ಪ್ರಾಣ ಕೊಟ್ಟ ಸೈನಿಕನ ಮಗಳು ಸಿನಿಮಾ ಸ್ಟಾರ್ ನಟಿಯಾಗಲು ಹೊರಟ ಕತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನೆಂದರೆ, ನಮ್ಮ ಚಾನೆಲ್ನಲ್ಲಿರುವ ಇತರ ಕಂಟೆಂಟ್ಗಳನ್ನು ಚೆಕ್ ಮಾಡಲು ಮರಿಬೇಡಿ. ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋಗೊಂದು ಲೈಕ್ ಕೊಡಿ ಎಂದು ಕೇಳುತ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.